ಸುದರ್ಶನ್, ಇದೀಗ ಅಂದ್ರೆ KSI ಅಧ್ಯಕ್ಷ ಸ್ಥಾನವನ್ನ ಹೊತ್ಕೊಂಡಿರುವಂತಹ ರಘುರಾಮ್ ಅವರು ತಮ್ಮ ಒಂದು ಹುದ್ದೆಯ ಆ ಒಂದು ಜವಾಬ್ದಾರಿಯನ್ನೇ ಮರೆತಂತೆ ಕಂಡು ಬರ್ತಾ ಇದೆ ಇಲ್ಲಿ. ಹಾಗಾದ್ರೆ ಯಾಕೆಂತಂದ್ರೆ ಇವರೆಲ್ಲ ಅಲ್ಲಿ ಆ ಸ್ಥಾನದಲ್ಲಿ ಇರೋದು ಕ್ರಿಕೆಟಿಗರಿಂದ. ಇವರು ಕ್ರಿಕೆಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅಂತಂದ್ರೆ ಇವರು ಆ ಸ್ಥಾನದಲ್ಲಿ ಇರೋದಾದ್ರೆ ಯಾಕೆ? ನೀವು ನಮ್ಮ ಕ್ರಿಕೆಟರ್ಗಳು ಸಾಧನೆ ಮಾಡಿದಾಗ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಗೆದ್ದಾಗ ಕನಿಷ್ಠ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಇವರಿಗೆ. ಒಂದು ಕಾಫಿ ಟೀ ಅನ್ನು ಕೊಡೋದಿಲ್ಲ, ಒಂದು ಬಿಸ್ಕೆಟ್ ಅನ್ನು ಕೊಡೋದಿಲ್ಲ ಇವರು. ಅದೇ RCB ಗೆದ್ದಾಗ ಸರ್ಕಾರಕ್ಕೆ ಪತ್ರ ಬರೀತಾರೆ. ಅದು ಯಾವಾಗ ಇನ್ನು ಫೈನಲ್ ಮ್ಯಾಚ್ ನಡೀತಾ ಇರುತ್ತೆ ಅಹಮದಾಬಾದ್ ಅಲ್ಲಿ, ಅವಾಗ ಪತ್ರ ಹೋಗುತ್ತೆ KSI ಇಂದ, ನಾವು RCB ತಂಡವನ್ನ ಸನ್ಮಾನಿಸಬೇಕು ಅಂತ. ಇವ್ರಿಗೆ ಯಾಕೆ RCB ಮೇಲೆ ಪ್ರೀತಿ? RCBಗೂ KSIಗೂ ಯಾವ ಸಂಬಂಧನೂ ಇಲ್ಲ. RCB ಮ್ಯಾಚ್ ಚಿನ್ನಸ್ವಾಮಿನಲ್ಲಿ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ 45 ದಿನಗಳ ಕಾಲ ಅವರು KSIಗೆ ಬಾಡಿಗೆಯನ್ನು ಕಟ್ತಾರೆ. ಅವು ವ್ಯಾವಹಾರಿಕ ಸಂಬಂಧ ಬಿಟ್ಟರೆ ಯಾವ ಭಾವನಾತ್ಮಕ ಸಂಬಂಧನೂ ಇಲ್ಲ. ಆಮೇಲೆ RCB ಇಂದ ಇವರು ಟಿಕೆಟ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಇವರ ಕಾಂಪ್ಲಿಮೆಂಟರಿ ಪಾಸ್ಗಳನ್ನು ಏನು ಕೊಡಬೇಕು KSI ಅನ್ನೋರು, ಅದಕ್ಕೆ RCB ಇಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಅಲ್ಲಿವರೆಗೆ ಇವರಿಗೆ ವ್ಯಾವಹಾರಿಕ ಸಂಬಂಧ ಇರುವಂಥದ್ದು. ಯಾವುದೇ ಒಂದು ಭಾವನಾತ್ಮಕ ಸಂಬಂಧ ಇಲ್ಲ, ಯಾವುದೇ ಒಂದು ಅಸ್ಮಿತೆ ಇಲ್ಲ. ಕರ್ನಾಟಕದ ಬಗ್ಗೆ ಅಸ್ಮಿತೆ ಇಲ್ಲ, ಕನ್ನಡದ ಬಗ್ಗೆ ಅಸ್ಮಿತೆ ಇಲ್ಲ. ಇಂಥ RCB ಮೇಲೆ ಇವರು RCB ಅಭಿಮಾನಿಗಳ ಆ ಒಂದು ಪ್ರೀತಿ ಏನಿದೆ, ಅವ್ರು ತೋರಿಸುವಂತ ಒಂದು ಪ್ರೀತಿ ಏನಿದೆ, ಅದನ್ನ ಬಂಡವಾಳ ಮಾಡ್ಕೊಂಡಿರುವಂತ ಒಂದು ಫ್ರಾಂಚೈಸಿ ಅದು. KSIಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೂ RCBಗೂ ನಾನು ಆಗ್ಲೇ ಹೇಳಿದಾಗೆ ಒಂದು ಚೂರು ಸಂಬಂಧ ಇಲ್ಲ. ಅಂತ RCBಗೆ ಇವರು ಸನ್ಮಾನ ಮಾಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೀತಾರೆ. ಆದ್ರೆ ನಮ್ಮದೇ ಹುಡುಗರು ಗೆದ್ದಾಗ ಇವರಿಗೆ ಯಾವುದು ಕಾಣೋದಿಲ್ಲ. ನಮ್ಮದೇ ಹುಡುಗರು ಗೆದ್ದಾಗ ಇವರಿಗೆ ಪ್ರೈಸ್ ಮನಿಯನ್ನ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಕೊಡಬೇಕು ಅಂತ ಅಂದಾಗ ಸಾವಿರಗಳ ಲೆಕ್ಕದಲ್ಲಿ ವಿಜಯ್ ಹಜಾರೆ ಗೆದ್ದ ತಂಡಕ್ಕೆ 5,000 ರೂಪಾಯಿ ಕೊಡ್ತೀನಿ ಅಂತ ಈ KSI ಕಾರ್ಯದರ್ಶಿ ಹೇಳ್ತಾರಂತೆ. ಇದೇ ನೀವು ವಿಜಯ್ ಹಜಾರೆ ಟ್ರೋಫಿನಲ್ಲಿ ಫೈನಲ್ ಅಲ್ಲಿ ವಿದರ್ಭ ತಂಡ ಸೋಲ್ತಲ್ಲ ಕರ್ನಾಟಕದ ಮೇಲೆ, BCCI ಇಂದ 50 ಲಕ್ಷ ಬಂತು ವಿದರ್ಭ ತಂಡಕ್ಕೆ. ಪ್ಲಸ್ 50 ಲಕ್ಷನ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೇರಿಸಿ ತಂಡಕ್ಕೆ ಕೊಟ್ಟರು. ನಮ್ಮವರು ಅದೇ ರೀತಿ ಕೊಡಬೇಕು ಅಂತಂದಾಗ ಒಬ್ಬೊಬ್ಬ ಆಟಗಾರರಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಇದೇ KSI ಕಾರ್ಯದರ್ಶಿ ಹೇಳ್ತಾರೆ ಅಂತೆ. ಅಲ್ಲಿವರೆಗೆ ಇವರಿಗೆ ನಮ್ಮ ಕ್ರಿಕೆಟಿಗರ ಬಗ್ಗೆ ತಾತ್ಸಾರ ಉಡಾಫೆ ಮಾಡುವಂಥ ವ್ಯಕ್ತಿಗಳು ಇವರು. RCBಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಿಕೊಳ್ಳುವಂಥ ಕ್ರಿಕೆಟ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ, ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ 11 ಬಲಿ ಬಿದ್ದಿರುವಂಥದ್ದು ಯಾವ ಇತಿಹಾಸದಲ್ಲೇ ನಡೆದಿರಲಿಲ್ಲ ಇಂಥ ಒಂದು ದುರಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಸಾವಿನ ಮೈದಾನ ಅಂತ ಒಂದು ಹೆಸರು ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಎಂತೆಂಥವ್ರು ಆಡದಂಥ ಕ್ರೀಡಾಂಗಣ ಇದು, ಚಿನ್ನಸ್ವಾಮಿ ಅವರು ಕಟ್ಟಿದಂಥ ಕ್ರೀಡಾಂಗಣ. ಇಂಥ ವ್ಯಕ್ತಿಗಳು ಬಂದು ಕೂತ್ಕೊಂಡು ಇವತ್ತಿನವರೆಗೆ ಇವರು ಈ ವರ್ಷದ ಲೀಗ್ ಮ್ಯಾಚ್ಗಳನ್ನು ನಡೆಸಿಲ್ಲ ಈ ಆಡಳಿತ ಮಂಡಳಿ. ಇಂಥ ಸಂದರ್ಭದಲ್ಲಿ ಇವರು ಅಧಿಕಾರದಲ್ಲಿ ಯಾಕೆ ಮುಂದುವರಿಬೇಕು? ಕ್ರಿಕೆಟ್ಗೆ ಸಹಕಾರ ಕೊಡದೇ ಇರೋರು, ಕ್ರಿಕೆಟ್ಗೆ ಬೆಂಬಲ ಕೊಡದೇ ಇರೋರು, ಪ್ರೋತ್ಸಾಹ ಕೊಡದೇ ಇರೋರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ KSI ಆಡಳಿತ ಮಂಡಳಿ ಇರಬೇಕಾ? ಈ ಪ್ರಶ್ನೆಯನ್ನ KSI ಮೆಂಬರ್ಗಳು ಕೇಳ್ತಾ ಇರೋದು, ನಾವು ಕೇಳ್ತಾ ಇರೋದಲ್ಲ, KSI ಮೆಂಬರ್ಗಳು ಕೇಳ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಸುದರ್ಶನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.